ಪತಿಗಾಗಿ ಅಲ್ಲ, ಈ ನಟನ ಮೇಲಿತ್ತು ಶ್ರೀದೇವಿಯ ಜೀವ. ಹಾಸಿಗೆಯ ಮೇಲಿದ್ದ ಆತನಿಗೆ ಶ್ರೀದೇವಿಯ 7 ದಿನಗಳ ಉಪವಾಸ. ಶ್ರೀದೇವಿಯ ಪ್ರೀತಿ ಸ್ನೇಹವಾಗಿ ಉಳಿಯಲು ಕಾರಣವೇನು? ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ಲಕ್ಷ್ಮಿ ಅರಸ್. ಶ್ರೀದೇವಿ ತಮಿಳು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗದ ಮೆಗಾ ನಟಿ. ಅವರು ಹಲವು ವರ್ಷಗಳಿಂದ ಲೇಡಿ ಸೂಪರ್ ಸ್ಟಾರ್ ಆಗಿದ್ದಾರೆ. ತಮ್ಮ ಚಲನಚಿತ್ರ ವೃತ್ತಿ ಜೀವನದಲ್ಲಿ ಅವರು ವಿವಿಧ ಚಲನಚಿತ್ರ ಉದ್ಯಮಗಳ ಅನೇಕ ಸೂಪರ್ ಹಿಟ್ ನಟರೊಂದಿಗೆ ಕೆಲಸ ಮಾಡಿದ್ದಾರೆ. ಕೆಲವು ತಾರೆಗಳು ಅವರೊಂದಿಗೆ ಉತ್ತಮ ಆನ್ ಸ್ಕ್ರೀನ್ ಕೆಮಿಸ್ಟ್ರಿನ ಹೊಂದಿದ್ರು. ಅಷ್ಟೇ ಅಲ್ಲದೆ ಆಫ್ ಸ್ಕ್ರೀನ್ ನಲ್ಲೂ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಎಂದು ಹೇಳುವುದು ಖಂಡಿತವಾಗಿಯೂ ಅತಿಶಯೋಕ್ತಿಯಲ್ಲ. ಆದ್ರೆ ಇದೀಗ ನಟನೆಯ ಕುರಿತಾದ ಶಾಕಿಂಗ್ ಮಾಹಿತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು, ಶ್ರೀದೇವಿ ಒಬ್ಬ ನಟನಿಗೋಸ್ಕರ 7 ದಿನಗಳ ಕಾಲ ಉಪವಾಸ ಮಾಡಿದ್ರಂತೆ. ಇಷ್ಟೇ ಅಲ್ಲದೆ ಶ್ರೀದೇವಿ ನಟನಿಗೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಕೂಡ ನೆರವೇರಿಸಿದ್ದಾರೆ. ಆ ನಟ ಬೇರೆ ಯಾರು ಅಲ್ಲ, ಕಾಲಿವುಡ್ ಲೋಕದ ಸೂಪರ್ ಸ್ಟಾರ್ ರಜನಿಕಾಂತ್. ರಜನಿ ಶ್ರೀದೇವಿ ಅವರೊಂದಿಗೆ ಬಹುಭಾಷೆಗಳಲ್ಲಿ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಲವು ವರದಿಗಳ ಪ್ರಕಾರ ರಜನಿಕಾಂತ್ ಆರೋಗ್ಯಕ್ಕಾಗಿ ಶ್ರೀದೇವಿ ಇಷ್ಟೆಲ್ಲ ಮಾಡಿದ್ದಾರೆ ಎನ್ನಲಾಗ್ತಿದೆ. 2011ರಲ್ಲಿ ಖ್ಯಾತ ನಟ ರಜನಿಕಾಂತ್ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ರು. ಅವರ ಈ ಸ್ಥಿತಿ ತಿಳಿದ ಶ್ರೀದೇವಿ ಶಿರಡಿ ಸಾಯಿಬಾಬಾರವರ ಹೆಸರಿನಲ್ಲಿ ಉಪವಾಸ ಮಾಡಿದ್ರು. ಇನ್ನು ರಜನಿಕಾಂತ್ ಅವರು ಶೀಘ್ರ ಗುಣಮುಖರಾಗಲು 7 ದಿನಗಳ ಕಾಲ ಉಪವಾಸ ನಡೆಸಿದ್ರು. ಪುಣೆ ಸಾಯಿಬಾಬಾ ದೇವಸ್ಥಾನಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರಂತೆ. ಇನ್ನು 2011ರಲ್ಲಿ ರಜನಿಕಾಂತ್ ಅವರ ಆರೋಗ್ಯ ಹದಗೆಟ್ಟಾಗ ರವಿಕುಮಾರ್ ಅಭಿನಯದ ರಾಣಾ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿದ್ರು. ಆದರೆ ಶ್ರೀದೇವಿ ಅವರ ಉಪವಾಸ ಮತ್ತು ಅವರ ಎಲ್ಲ ಅಭಿಮಾನಿಗಳ ಪ್ರಾರ್ಥನೆಯಿಂದಾಗಿ ರಜನಿಕಾಂತ್ ಆರೋಗ್ಯವಾಗಿ ಚೇತರಿಸಿಕೊಂಡಿದ್ರು. ಇನ್ನು ರಜನಿಕಾಂತ್ ಮತ್ತು ಶ್ರೀದೇವಿ ಅನೇಕ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಅವುಗಳಲ್ಲಿ ಹಲವು ಬ್ಲಾಕ್ ಬಸ್ಟರ್ಗಳಾಗಿವೆ. ಶ್ರೀದೇವಿ 15ನೇ ವಯಸ್ಸಿನಲ್ಲಿ ರಜನಿಕಾಂತ್ ಜೊತೆ ಕೆಲಸ ಮಾಡಿದ್ರು. ಒಂದು ಹಂತದಲ್ಲಿ ರಜನಿಕಾಂತ್ ಶ್ರೀದೇವಿಯನ್ನ ಮದುವೆಯಾಗಲು ಬಯಸಿದ್ರು ಎಂಬ ವರದಿಗಳು ಬಂದಿದ್ದವು. ಆದ್ರೆ ಅದೇ ವೇಳೆ ಶ್ರೀದೇವಿ ನಿರ್ಮಾಪಕ ಬೋನಿ ಕಪೂರ್ ಅವರನ್ನ ಮದುವೆಯಾದ್ರು. ಆದ್ರೆ ಈ ಇಬ್ಬರು ತಾರೆಯರ ನಡುವಿನ ಸ್ನೇಹವು ಹಾಗೆ ಉಳಿದಿತ್ತು. ರಜನಿಕಾಂತ್ ಅವರು ಶ್ರೀದೇವಿ ಜೊತೆ ಅಷ್ಟೇ ಅಲ್ಲದೆ ಅವರ ತಾಯಿಯೊಂದಿಗೂ ಚೆನ್ನಾಗಿ ಬೆರೆಯುತ್ತಿದ್ರು. ನಾನು ಆರಂಭದ ದಿನಗಳಲ್ಲಿ ಕಮಲ್ ಹಾಸನ್ ಅವರಂತೆ ದೊಡ್ಡ ನಟನಾಗಿ ಅವರಷ್ಟೇ ಸಂಭಾವನೆ ಪಡೆಯುತ್ತೇನೆ ಎಂದು ರಜನಿಕಾಂತ್ ಆಗಾಗ ಶ್ರೀದೇವಿ ತಾಯಿಯ ಬಳಿ ಹೇಳುತ್ತಿದ್ರಂತೆ. ಆಗ ಚಿಂತಿಸಬೇಡಿ, ನೀವು ಖಂಡಿತ ಕಮಲ್ ಹಾಸನ್ ಅವರಿಗಿಂತ ಉತ್ತಮ ನಟರಾಗ್ತೀರಿ ಎಂದು ಶ್ರೀದೇವಿ ಅವರ ತಾಯಿ ಅವರನ್ನ ಹಲವು ಬಾರಿ ಸಮಾಧಾನ ಪಡಿಸಿದ್ರಂತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.